ಶಿವ ಟೆಕ್ನಿಕ್ ಕನ್ನಡಗೆ ಸ್ವಾಗತ. ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳು ಅಪ್ಡೇಟ್ ನಿಮಗೆ ಸಿಗುತ್ತೆ. ಈಗ ನಿಮಗೆ ವಾಟ್ಸಾಪ್ನ ಹೊಸ ವರ್ಷನ್ನಲ್ಲಿ ಹೆಚ್ಚು ಜನಕ್ಕೆ ಹೇಗೆ ಮೆಸೇಜ್ಗಳನ್ನ ಕಳಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ಹೊಸದಾಗಿ ಬಂದಿರೋ ವರ್ಷನ್ನಲ್ಲಿ 5ಕ್ಕಿಂತ ಹೆಚ್ಚು ಜನಕ್ಕೆ ಕಳಿಸೋದಕ್ಕಾಗಲ್ಲ, ಕೇವಲ 5 ಜನಕ್ಕೆ ಮಾತ್ರ ಕಳಿಸ್ಬೋದು. ಆದರೆ ಹೆಚ್ಚು ಜನಕ್ಕೆ ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಇವಾಗ ನೋಡಿದ್ರಲ್ಲ, ಕಳಿಸೋಕ್ಕಾಗಲ್ಲ ಹೆಚ್ಚು ಜನಕ್ಕೆ. ನಾವು ಹೆಚ್ಚು ಜನಕ್ಕೆ ಹೇಗೆ ಕಳಿಸ್ಬೇಕಂದ್ರೆ ಇಲ್ಲಿ ಬರಬೇಕು. ಇಲ್ಲಿ ಬಂದು ಕ್ಲಿಕ್ ಮಾಡಿ ನ್ಯೂ ಬ್ರಾಡ್ಕಾಸ್ಟ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ನಾವು ಒಂದು ಟೀಮ್ಗಳ ರೀತಿ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ನಾವು ಫ್ರೆಂಡ್ಸ್ಗೆ ಒಂದು ಸ್ವಲ್ಪ ಮೆಸೇಜ್ಗಳನ್ನ ಫ್ರೆಂಡ್ಸ್ಗೆಲ್ಲ ಫಾರ್ವರ್ಡ್ ಮಾಡ್ತೀವಿ, ಆ ಥರ ಫ್ಯಾಮಿಲಿಗೆ ಸ್ವಲ್ಪ ಮೆಸೇಜಸ್ ಫಾರ್ವರ್ಡ್ ಮಾಡ್ತೀರಿ, ಆ ಥರ ಒಂದೊಂದು ಟೀಮು. ಈಗ ಫ್ರೆಂಡ್ಸ್ ಅಂತ ಒಂದಷ್ಟು ಜನ ಇರ್ತಾರೆ, ಅವ್ರಿಗೆ ಒಂದಷ್ಟು ಮೆಸೇಜ್ ಕಳಿಸ್ತೀರಿ. ಆ ಥರ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾರ್ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ರೈಟ್ ಮಾರ್ಕ್ ಇದೆಯಲ್ಲ ಕೆಳಗೆ, ಅದನ್ನು ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ನಂತರ ನೋಡಿ ಈ ರೀತಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಮೇಲೆ ಇಲ್ಲಿ ನೀವು ಮೆಸೇಜ್ ಕಳಿಸಿದ್ರೆ ನೀವು ಯಾರ್ಯಾರು ಸೆಲೆಕ್ಟ್ ಮಾಡಿರ್ತೀರ ಅವ್ರಿಗೆಲ್ಲ ತಲುಪುತ್ತೆ. ನೋಡಿ ಇಲ್ಲಿ ಬೇಕು ಅಂದರೆ ಅದಕ್ಕೆ ರೀನೇಮ್ ಕೂಡ ಮಾಡ್ಬೋದು. ಏನಾದರೂ ಒಂದು ಈ ರೀತಿ ರೀನೇಮ್ ಕೂಡ ಮಾಡ್ಬೋದು. ಆದರೆ ಇಲ್ಲಿ ನೀವು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿರ್ತೀರಾ ನಿಮ್ಮ ಸ್ನೇಹಿತರು, ಅವರು ಸಹ ನಿಮ್ಮ ನಂಬರ್ ಸೇವ್ ಆಗಿದ್ರೆ ಮಾತ್ರ ಅವ್ರಿಗೆ ಇದ್ರ ಮೂಲಕ ಕಳಿಸೋ ಮೆಸೇಜ್ಗಳು ತಲುಪುತ್ತೆ. ಅವರು ನಿಮ್ಮ ನಂಬರ್ನ ಸೇವ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ತಲುಪೋದಿಲ್ಲ. ನೋಡಿ, ನಾನು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದ್ದೀನಿ, ಇದ್ರ ಮೂಲಕ ಕಳಿಸಿದ್ದೀನಿ. ಇದ್ರ ಮೂಲಕ ಕಳಿಸಿರೋವು ಇನ್ಫಾರ್ಮ್ ನೋಡಿ, ಇಷ್ಟು ಜನಕ್ಕೆ ಸೆಂಡ್ ಆಗಿದೆ, ಅವ್ರು ನೋಡಿದ್ದಾರೆ. ಇದ್ರ ಮೂಲಕ ನೀವು ಕಳಿಸಿದ್ರೆ ನಾರ್ಮಲ್ ಮೆಸೇಜ್ ಅವ್ರಿಗೆ ಯಾವ ರೀತಿ ನೀವು ಸೆಂಡ್ ಆಗುತ್ತೋ ಅದೇ ರೀತಿ ನಾರ್ಮಲ್ ಆಗಿ ಸೆಂಡ್ ಆಗುತ್ತೆ. ಯಾವುದೇ ಗ್ರೂಪು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬರಲ್ಲ, ನಾರ್ಮಲ್ ಆಗಿ ಸೆಂಡ್ ಆದಂಗೆ ಬರುತ್ತೆ. ಇಲ್ಲಿ ನೋಡಿ, ನಾನು ಕಳಿಸಿರೋದು ಯಾರಿಗಾದ್ರೂ ನೋಡಿಸ್ತೀನಿ. ಇಲ್ಲಿ ಕಳಿಸಿದ್ದೀನಿ ನೋಡಿ. ಇದು ಅವ್ರಿಗೆ ಬ್ರಾಡ್ಕಾಸ್ಟ್ ಮೂಲಕನೇ ಕಳಿಸಿರೋದು. ನಾರ್ಮಲ್ ಆಗಿ ಅವ್ರ ಚಾಟ್ಸ್ನಲ್ಲಿ ಹೋಗಿ ಸೆಂಡ್ ಆಗಿದೆ. ಅವರು ನನ್ನ ನಂಬರ್ ಸೇವ್ ಮಾಡಿರೋದ್ರಿಂದ ಅವ್ರಿಗೆ ಡೆಲಿವರಿನೂ ಆಗಿದೆ. ಅದೇ ಅವರು ನನ್ನ ನಂಬರ್ ಸೇವ್ ಮಾಡಿಲ್ಲ ಅಂತಂದರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಅವರು ನನ್ನ ನಂಬರ್ ಸೇವ್ ಮಾಡಿಲ್ಲ ಅಂದರೆ ಕೇವಲ ಸಿಂಗಲ್ ರೈಟ್ ಮಾರ್ಕ್ ಮಾತ್ರ ಬರುತ್ತೆ, ಅಂದರೆ ಸೆಂಟ್ ಆಗಿದೆ ಅಂದ್ರೆ ಅವ್ರಿಗೆ ತಲುಪಲ್ಲ. ನೋಡಿ, ಇವೆಲ್ಲ ಹಾಗೇ ಇದೆ ನೋಡಿ. ಇದು ನಾರ್ಮಲ್ ಆಗಿ ಕಳಿಸಿರೋದು, ಅವ್ರಿಗೆ ತಲುಪಿದೆ, ಅವರು ನೋಡಿದ್ದಾರೆ, ಸೀನ್ ಬಂದಿದೆ. ಅದೇ ಇದು ನೋಡಿ, ಬ್ರಾಡ್ಕಾಸ್ಟ್ ಮೂಲಕ ಕಳಿಸಿರೋದು, ಇದು ಅವ್ರಿಗೆ ತಲುಪಿಲ್ಲ. ಈ ರೀತಿ ಅವರು ನಮ್ಮ ನಂಬರ್ ಸೇವ್ ಮಾಡಿದರೆ ಮಾತ್ರ ತಲುಪುತ್ತೆ. ಆದರೆ ಈ ಟ್ರಿಕ್ನ ನೀವು ಮಿಸ್ಯೂಸ್ ಮಾಡಬೇಡಿ. ಫೇಕ್ ಮೆಸೇಜ್ಗಳೆಲ್ಲ ಕಳ್ಸೋಕೆ ಹೋಗಬೇಡಿ. ಆದಷ್ಟು ಫೇಕ್ ಮೆಸೇಜ್ಗೆ ಕಂಟ್ರೋಲ್ ಮಾಡಿ. ವಾಟ್ಸಪ್ನವರು ಈ ರೀತಿ ಇದು ಮಾಡಿದ್ದೆ ಫೇಕ್ ಮೆಸೇಜ್ ಕಂಟ್ರೋಲ್ ಆಗಲಿ ಅಂತ ಹೇಳ್ಬಿಟ್ಟು. ಆದರೆ ಸ್ವಲ್ಪ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಈ ರೀತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಇನ್ಸ್ಪಿರೇಷನ್ ಕೊಡಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ನೀಡಿ. ಥ್ಯಾಂಕ್ ಯು.